ಹೀಗೆ ರ್ಯಾಲಿಯೊಂದರಲ್ಲಿ ನೂರಾರು ಜನರ ಮಧ್ಯೆ ಹಿಡಿದು ಕಪಾಳಕ್ಕೆ ಬಾರಿಸಿ ಹಲ್ಲೆ ಮಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಬಿಬಿ ರಸ್ತೆ ಎಲ್ಐಸಿ ಆಫೀಸ್ ಬಳಿ. ಅಂದಹಾಗೆ ಕಳೆದ ಫೆಬ್ರವರಿ 18ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಕನ್ನಡ ಭವನದಲ್ಲಿ ಆಯೋಜಿಸಿದ್ರು. ಜಿಲ್ಲೆಯ ಹಲವು ಗ್ರಾಮಗಳಿಂದ ಬಂದಿದ್ದ ಅದ್ದೂರಿ ಬೆಳ್ಳಿ ರಥಗಳ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ನಡೆಯಿತು. ಪಲ್ಲಕ್ಕಿ ಉತ್ಸವ ಮೆರವಣಿಗೆಯಲ್ಲಿ ಸಮುದಾಯದ ರಾಜ್ಯದ ಹಲವು ಗಣ್ಯರು ಭಾಗವಹಿಸಿದ್ರು. ಇನ್ನು ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾರ್ಚ್ 16ರಂದು ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆಯನ್ನ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿರುವ ಹಿನ್ನೆಲೆ ಮಡಿವಾಳ ಮಾಚಿದೇವ ಜಯಂತಿ ಪ್ರಯುಕ್ತ ಜಿಲ್ಲೆಯಾದ್ಯಂತ ಸಮುದಾಯದವರು ಭಾಗವಹಿಸುತ್ತಾರೆಂದು ಬೆಂಗಳೂರಿನಿಂದ ಬಂದ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಸಹ ಕಾರ್ಯದರ್ಶಿ ಸಂಗಮೇಶ್ ಹಾಗೂ ಮುಖಂಡರು ಸೇರಿದಂತೆ ಉತ್ಸವ ಮೆರವಣಿಗೆಯಲ್ಲಿ ಕರಪತ್ರಗಳನ್ನು ವಿತರಿಸುತ್ತಿದ್ದಂತೆ ಇದನ್ನು ತಿಳಿದ ಮಡಿವಾಳ ಮಾಚಿದೇವ ನಿಗಮದ ಅಧ್ಯಕ್ಷ ಸಿ ನಂಜಪ್ಪ ಹಾಗೂ ಇತರರು ಸೇರಿಕೊಂಡು ನನ್ನ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಅಳಲು ತೋಡಿಕೊಂಡ್ರು. ನಡೀತಾ ಟೌನಲ್ಲಿ ಚಿಕ್ಕಬಳ್ಳಾಪುರ ಟೌನಲ್ಲೇ ನಡೀತಾ ಇದ್ದರೆ ನಾವೇನು ಮಾಡಿದ್ವಿ, ಮಾರ್ಚ್ 16ನೇ ತಾರೀಕಿಗೆ ಮಡಿವಾಳರನ್ನು ಎಸ್ಸಿಗೆ ಸೇರ್ಪಡೆ ಮಾಡಿ ಅಂತ ಒಂದು ಹೋರಾಟ ಇಟ್ಕೊಂಡಿದ್ವಿ. ಹೋರಾಟ ಇಟ್ಕೊಂಡಾಗ ಆ ಹೋರಾಟಕ್ಕೆ ಜನಗಳನ್ನು ಆಹ್ವಾನ ಮಾಡಬೇಕಲ್ವಾ, ಮಾಡೋ ಉದ್ದೇಶ ಇಟ್ಕೊಂಡು ಕರಪತ್ರಗಳನ್ನು ಪ್ರಿಂಟ್ ಹಾಕ್ಸಿತ್ತು. ಆ ಕರಪತ್ರ ಹಂಚೋಕ್ಕೆ ಅಂಥೇಳಿ ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಜಯಂತಿ ದಿನ ಜನಗಳು ಸೇರಿರ್ತಾರೆ, ನಮ್ಮ ಮಾಚಿದೇವ ಜಯಂತಿ ಜನಗಳು ಸೇರಿರ್ತಾರಲ್ಲ ಅಂತ ಅಂದ್ಕೊಂಡು ಹಂಚಾಕಂತ ಬಂದಾಗ ಹಂಚ್ತಾ ನಾನು ಹೊಂಟಿದ್ದೆ. ಹಂಗೆ ನಾವು ಒಂದು 5-6 ಜನ 7 ಜನ ಬಂದಿದ್ವಿ. ಹಚ್ಕೊಂತ ಬರ್ತಾ ಇರುವಾಗಾದರೆ ನಮ್ಮ ಮಡಿವಾಳ ರಾಜ್ಯ ಸಂಘದ ಅಧ್ಯಕ್ಷ ಮತ್ತು ಹಾಗೂ ಮಡಿವಾಳ ಮಾಚಿದೇವ ನಿಗಮ ಮಂಡಳಿಯ ಅಧ್ಯಕ್ಷರಾದಂಥ ಸಿ ನಂಜಪ್ಪ ಅವ್ರನ್ನವರು ಬಂದು ಹಿಂದಿಂದ ಬಂದು ಏಕಾಏಕಿ ಹೊಡೆದು ಆಮೇಲೆ ಕೊಳಪಟ್ಟಿ ಹಿಡಿದು ಸಿಕ್ಕಾಪಟ್ಟಿ ನನಗೆ ಹೊಡೆದ್ರು. ಎಲ್ಲರೂ ಒಂದಿಬ್ಬರು ಸೇರ್ಕೊಂಡು ಅವನು ಮಂಜುನಾಥ್ ಅನ್ನೋನು, ಆಮೇಲೆ ಮತ್ತೊಂದು ಇಬ್ಬರು ಸೇರ್ಕೊಂಡು ಹೊಡೆದ್ರೆ ನಾನು ಪ್ರಶ್ನೆ ಮಾಡಿದೆ, ಯಾಕೆ ಹೊಡಿತಾ ಇದ್ದೀರಿ, ಇದನ್ನ ಯಾಕೆ ಇಲ್ಲಿ ಬಂದು ಹಚ್ತಾ ಇದೆಯಾ, ನೀನು ಇದನ್ನೆಲ್ಲ ಇಲ್ಲಿ ಹಂಚಂಗಿಲ್ಲ, ನೀನು ಏನಿದ್ರು ಹೋಗಿ ನೀನು ಹೋಗಿ ಖಾಲಿ ಮಾಡು, ಇಲ್ಲಾಂದ್ರೆ ನೀನು ಸಾಯಿಸಾಕ್ಬಿಡ್ತೀವಿ, ನೀನು ಹೊಡೆದಾಕ್ಬಿಡ್ತೀವಿ, ಹಿಂಗೆ ಅಂದರು. ಸರ್, ನಾನು ಮಾಡ್ತಾ ಇರೋದು ಮಡಿವಾಳರನ್ನು ಎಸ್ಸಿಗೆ ಸೇರ್ಪಡೆ ಮಾಡಿ ಹೋರಾಟಕ್ಕೆ ಜನನ ಆಹ್ವಾನ ಮಾಡ್ತಾಯಿದ್ವಿ. ನಾವು ಪಕ್ಷಾತೀತವಾಗಿ ಮಾಡ್ತಾಯಿದ್ವಿ. ಇದಕ್ಕೇನೆ ಯಾವ ಸಂಘ ಈ ಸಂಘ ಅಂತ ಏನಿಲ್ಲ. ನೀವು ಯಾಕೆ ಹಿಂಗೆಲ್ಲ ನನಗೆ ಹೊಡಿತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ, ನಿನಗೆ ಸಾಯಿಸಾಕ್ಬಿಡ್ತೀವಿ, ನಿನ್ಗೆ ಇದನ್ನು ಮಾಡಿಬಿಡ್ತೀವಿ ಅಂತೇಳಿ ಇದು ಮಾಡಿದ್ರು. ಈಗ ಮೊನ್ನೆ ಯಾವ ದ್ವೇಷನೂ ಇಲ್ಲ ಸರ್, ನಮ್ಗೆ ಅವ್ರ ಪರಿಚಯ ಏನಿಲ್ಲ, ಅಷ್ಟಕ್ಕಷ್ಟೇ ಪರಿಚಯ ಸರ್, ಪರಿಚಯನೂ ಇರಲಿಲ್ಲ ಅಷ್ಟು. ನಾನೆಲ್ಲ ಇದಂತ ಯಾಕೆಂದರೆ ಅದೇ ಇದನ್ನ ಹಂಚ್ಬೇಡ ನೀನು ಇಲ್ಲಿ ಅಂತೇಳಿ, ನೀನು ಯಾಕೆ ಹಂಚ್ತಾ ಇದೆಯಾ ಇಲ್ಲಿ ಅಂತೇಳಿ. ಅದೇ ಗೊತ್ತಿಲ್ಲ ಸರ್, ಅದು ಅವ್ರನ್ನೇ ಕೇಳಬೇಕು, ಅದು ಏನಕ್ಕೆ ಹಂಚ್ಬಾರ್ದು. ನಾವು ಕರಪತ್ರಗಳನ್ನು ಹಂಚ್ತಾಯಿದ್ವಿ ಮಡಿವಾಳ. ಅದೇ ಈಗ ಮಾರ್ಚ್ 16ನೇ ತಾರೀಕಿಗೆ ಒಂದು ಹೋರಾಟ ಇಟ್ಕೊಂಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ. ಆ ಕರಪತ್ರ ಹಂಚ್ಬೇಕಾದ್ರೆ ಬಂದು ಹೊಡೆದಿರೋದು ಸರ್ ಅವರು. ಹೌದು ಸರ್, ಮೊನ್ನೆ 18ನೇ ತಾರೀಕಿಗೆ ಅವತ್ತೇ ಕಂಪ್ಲೇಂಟ್ ಕೊಟ್ಟೆ. ಬಟ್ ಅವತ್ತು ಇಲ್ಲೇ ಟೌನ್ ಸ್ಟೇಷನಲ್ಲೇ ಅದು ನಿನ್ನೆ FIR ಆಗಿದೆ. ಇವತ್ತು ಅದಕ್ಕೆ ಪಂಚನಾಮನೂ ಎಲ್ಲ ಆಯಿತು ಅಷ್ಟೇ ಸರ್. ಏನಿಲ್ಲ ಸರ್, ನಮ್ಗೆ ಒತ್ತಾಯ ಅನ್ನೋಕ್ಕೇನೋ ಅವನು ಇದು ನಿಗಮ ಮಂಡಳಿಯಿಂದ ರಾಜೀನಾಮೆ ಕೊಡಲೇಬೇಕು, ಅದನ್ನು ನಾನು ಬಿಡೋದಿಲ್ಲ. ನಾನು ವೈಯಕ್ತಿಕ ತೊಗೊಂಡಿದ್ದೀನಿ. ಯಾಕಂದ್ರೆ ನಾನೇನು ನನ್ನ ವೈಯಕ್ತಿಕವಾಗಿ ನಾನೇನು ಇಲ್ಲಿ ಮಾಡೋಕ್ಕೆ ಅವನ ಜೊತೆಗೆ ಜಗಳ ಮಾಡೋಕ್ಕೆ ಬಂದಿಲ್ಲ, ಎಂತೂ ಇಲ್ಲ. ನಾನು ಸಮಾಜಕ್ಕೆ ಒಂದು ನಮ್ಮ ಸಮುದಾಯ ಪರವಾಗಿ SC ಸೇರಲಿ ಅಂತೇಳ್ಬಿಟ್ಟು ನಾನು ಕರಪತ್ರ ಹಂಚಕ್ಕೆ ಬಂದಿರೋನು. ನನಗೂ ಅವನಿಗೂ ಏನು ಸಂಬಂಧ ಇಲ್ಲ, ಯಪ್ಪನಿಗೂ ನನಗೂ.
ಹಂಗಿರುವಾಗ ಏಕಾಏಕಿ ಬಂದು ಹೊಡೆದು ಅದು ಕಪಾಳ ಹೊಡೆದಾನ, ಅದೆಲ್ಲ ವಿಡಿಯೋ ಇದೆ ನೋಡಿ ಸರ್. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ನಗರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.